ಬರೆ ಎಳಿತಾ ಇದ್ದಾರೆ ಅಷ್ಟೇ. ಗ್ರಾಹಕರ ಮೇಲೆ ಬರೆ ಎಳಿ ಅಂತ ಕೆಲಸ. ಒಂದ್ ಕಡೆ ಕೊಡೋದು, ಇನ್ನೊಂದ್ ಕಡೆ ಕಿತ್ಕೊಳ್ಳೋದು. ಪಾಲಿಟಿಕ್ಸ್ಗೋಸ್ಕರ ಜನಗಳನ್ನ ಮರಳು ಮಾಡಿ ಅದನ್ನ ಮಾಡ್ತೀವಿ, ಇದನ್ನ ಮಾಡ್ತೀವಿ, ಇದನ್ನ ಯಾವ್ದು ಮಾಡಲ್ಲ. ಹೊಟ್ಟೆ ಹಸುವಾಗ ನಮ್ಗೆ ಅವ್ರಿಗೇನಿದೆಯಮ್ಮ? ಈಗ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಒಂದೊಂದು ಲೀಟರ್ ತಗೊಂಡು ನಾವು ಮನೆ ಕೆಲಸ ಮಾಡೋರು ನಾವು ಜೀವನ ಮಾಡೋಕ್ಕಾಗಲ್ಲ. ಈಗ ರಾಜ್ಯ ಸರ್ಕಾರ ಬೆಲೆ ಏರಿಕೆಯ ಬಿಸಿ ನಮ್ಮ ಸಾರ್ವಜನಿಕರಿಗೆ ಈಗಾಗಲೇ ಕೊಡ್ತಾನೆ ಬಂದಿದೆ. ಯುಗಾದಿ ಹಬ್ಬಕ್ಕೆ ಈಗಾಗಲೇ ಹಾಲಿನ ದರ ಏರಿಕೆ ಆಗತ್ತೆ ಅಂತ ಹೇಳಿ ನಿಶ್ಚಿತವಾಗಿ 4 ರೂಪಾಯಿಯನ್ನ ಹಾಲು ಹಾಗೆ ಮೊಸರಿಗೆ ಏರಿಕೆ ಕೂಡ ಮಾಡಿದೆ. ಏಪ್ರಿಲ್ 1ನೇ ತಾರೀಕಿಂದ ಈ 4 ರೂಪಾಯಿ ಏರಿಕೆ ಜಾರಿ ಕೂಡ ಆಗ್ತಾ ಇದೆ. ಇದ್ರ ಕುರಿತಾಗಿ ಗ್ರಾಹಕರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಸರ್, ಇವಾಗ ಪ್ರತಿದಿನ ಉಪಯೋಗಿಸೋದು ಅಂದರೆ ನಂದಿನಿ ಹಾಲು, ಅದರಲ್ಲೂ ನಮ್ಮ ಹೆಮ್ಮೆ ನಂದಿನಿ ಅಂತ ಹೇಳ್ತಾರೆ. ಹಾಲು, ಮೊಸರು, ತುಪ್ಪ ಪ್ರತಿಯೊಂದು ಪ್ರಾಡಕ್ಟ್ಸ್ನು ಕೂಡ ನಾವು ಕೊಂಡ್ಕೊಳ್ಳೋದೆ ನಂದಿನಿ. ಅಂಥದ್ರಲ್ಲಿ ಈಗ ಏಕ್ದಮ್ ಹಿಂದಿನ ವರ್ಷ 2 ರೂಪಾಯಿ, ಈ ಸಲ 4 ರೂಪಾಯಿ, ಒಟ್ಟು 6 ರೂಪಾಯಿ ಏರಿಕೆ ಮಾಡಿದ್ದಾರೆ. ಏನು ಅನಿಸುತ್ತೆ ಇದ್ರ ಬಗ್ಗೆ? ಏನ್ ಅನ್ಸುತ್ತೆ ಅಂತಂದ್ರೆ ಬರೆ ಎಳಿತಾ ಇದ್ದಾರೆ ಅಷ್ಟೇ. ಗ್ರಾಹಕರ ಮೇಲೆ ಬರೆ ಎಳಿ ಅಂತ ಕೆಲಸ. ಒಂದ್ ಕಡೆ ಕೊಡೋದು, ಇನ್ನೊಂದ್ ಕಡೆ ಕಿತ್ಕೊಳ್ಳೋದು. ಒಂದ್ ಕಡೆ ಕೊಡೋದು, ಇನ್ನೊಂದ್ ಕಡೆ ಕಿತ್ಕೊಳ್ಳೋದು. ಇದು ಭಾಳ ತಪ್ಪು ಮಾಡ್ತಾ ಇರೋಂಥ ಕೆಲಸ. ಇದು ಯಾಕೆಂತಂದರೆ ತುಂಬ BPL ವೋಟರ್ಗಳಿರ್ಬೋದು, ಕೆಳಮಟ್ಟದಲ್ಲಿ ಮಧ್ಯಮ ವರ್ಗದ ಜನಕ್ಕೆ ಇದು ದೊಡ್ಡ ಆಘಾತ. ಯಾಕಂದರೆ ಇವ್ರು ಮಾಡಿರೋಂಥದ್ದು ಬೇರೆ ಬೇರೆ ವಸ್ತುಗಳಿದ್ದಾವೆ ಬೆಲೆ ಏರಿಕೆ ಮಾಡೋಕ್ಕೆ. ದಿನನಿತ್ಯದ ವಸ್ತುಗಳ ಮೇಲೆ ಇವ್ರು ಮಾಡಿರೋದು ಘನಘೋರ ಅಪರಾಧ. ಇದು ಮಾಡಬಾರ್ದಾಗಿತ್ತು. ತುಂಬ ಇದಕ್ಕೆ ಮುಂದಿನ ದಿನಗಳಲ್ಲಿ ದೊಡ್ಡ ಬೆಲೆನೇ ತರ್ತಾರೆ ಅವರು. ಅಷ್ಟು ಮಾತ್ರ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಈಗ 42 ಇದ್ದಿದ್ದು 46 ರೂಪಾಯಿ ಮನೆಗೆ ಅಂದರೆ 1 ಲೀಟ್ರ್ ಹಾಲು ತಗೊಳ್ಳೋರ್ಗಿಂತ ಇನ್ನೂ ಜಾಸ್ತಿ ತಗೊಳ್ಳೋರಿಗೆ. ನೀವು ಆವ್ರೇಜಾಗಿ ಒಂದು ಲೀಟ್ರನ್ನೇ ತೊಗೊಳ್ಳಿ. 1 ಲೀಟ್ರಿಗೆ 4 ರೂಪಾಯಿ ಆಯ್ತು ಅಂದರೆ ತಿಂಗಳಿಗೆ 120 ರೂಪಾಯಿ ಆಯಿತು. 120 ರೂಪಾಯಿ ಅಂತಂದರೆ 12 48, ವರ್ಷಕ್ಕೆ 500 ರೂಪಾಯಿ ಆಗೋಯ್ತು. ಇವ್ರು ಎಷ್ಟು ಕೊಡ್ತಾಯಿದ್ದಾರೆ? ಫ್ರೀಯಾಗಿ ಎಷ್ಟು ಕೊಡ್ತಾಯಿದ್ದಾರೆ? ಅದನ್ನು ಹಂಗೆ ಕ್ಯಾಲ್ಕುಲೇಟ್ ಮಾಡಿ. ಅಲ್ಲಿ ಕೊಡ್ತಾಯಿದ್ದಾರೆ, ಇಲ್ಲಿ ಕಿತ್ಕೋತಾ ಇದ್ದಾರೆ. ಇದು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ. ಊರಲ್ಲಿ ಗುಂಪಲ್ ಗೋವಿಂದ ಅನ್ನಂಗೆ ನನಗೆ ಯಾಕೆ ಅಂತ ಹೋಗ್ತಾಯಿದ್ದಾರೆ. ಎಲ್ಲಿವರೆಗೂ ಗ್ರಾಹಕರು ಎಚ್ಚೆತ್ಕೊಳ್ಳಲ್ಲ, ಎಲ್ಲಿವರೆಗೂ ಬೈಕಾಟ್ ಮಾಡಲ್ಲ, ಅಲ್ಲಿವರೆಗೂ ಈ ಸಮಸ್ಯೆ. ಅಂದರೆ ನಿಮ್ಗೆ ಏನಾದರೂ ಅನ್ಸುತ್ತಾ ಸರ್, ಅಂದರೆ ಬೈಕಾಟ್ ಮಾಡಬೇಕು, ಇಲ್ಲಾಂದರೆ ಬೆಲೆ ಏರಿಕೆಗಳು ಕಡಿಮೆ ಆಗಲ್ಲ? ಅಲ್ಲ, ಇಲ್ಲಿ ನೀವು ಏನೇ ಪಡಿಬೇಕು ಅಂತಂದರೆ ನೀವಿಲ್ಲಿ ಏನು ಹೇಳ್ತಾರಲ್ಲ, ಒಂದು ಯುದ್ಧದ ರೀತಿ ನೀವು ಅದನ್ನು ಒಂದು ಸಂಘಟನೆ ಮುಖಾಂತರ, ಒಂದು ಜನಾಂದೋಲನದ ಮುಖಾಂತರ ಹೋರಾಟ ಮಾಡಬೇಕು. ನೀವು ರೇಟ್ ಏನೇ ಪಡ್ಕೋಬೇಕಂದ್ರೂ ಇಲ್ಲಿ ಹೋರಾಟ ಮಾಡಬೇಕು. ಅದನ್ನು ಕಾಮನ್ ಅಜೆಂಡಾ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ. ಹಾಗೆ 50 ml ಜಾಸ್ತಿ ಕೂಡ ಮಾಡಲಾಗುತ್ತೆ ಅಂತ ಹೇಳಿ. ಯಾರು ನಿಮಗೆ ದಿನ ಅಳಿತಾರೆ? ಚೆಕ್ ಮಾಡಿರ್ತೀರಾ? ದಿನ ನಿಮಗೆ ಲೀಟ್ರನ್ನ ಇಟ್ಕೊಂಡು ಅಲ್ದ್ಬಿಟ್ಟು ಮಾಡ್ತಾರೆ. ಅಷ್ಟಪ್ಪ ಅಲ್ಲಿ ಹೋಗಿ ಹಾಲು ತರೋಕ್ಕೆ ಆಗಲ್ಲ. ಮನೆಗೆ ವರ್ತನೆ ಹಾಕೋರು ಹಾಕ್ತಾರೆ. ಎಲ್ಲ ಆಗದಲ್ಲ ಕೆಲಸ. 50 ml ಜಾಸ್ತಿ ಮಾಡಿಬಿಡ್ತೀವಿ ಅನ್ನೋದು, ಆಮೇಲೆ ಗೊತ್ತಿಲ್ದಂಗೆ 50 ml ಕಮ್ಮಿ ಮಾಡಿಬಿಟ್ರೆ ನೀವು ಅಳೆಯೋಕ್ಕಾಗತ್ತಾ? ಆಗಲ್ಲ. ಆಂದೋಲನ ಮಾಡಬೇಕು, ಜನ ಸೇರಬೇಕು. ಇಲ್ಲಿ ಏನಾಗಿದೆ ಜನಸಾಮಾನ್ಯರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ ನನಗೆ ಯಾಕೆ ಅನ್ನೋದು ಜಾಸ್ತಿ ಆಗಿದೆ. ಆಗಲಿ, ಇವತ್ತೇನು 4 ರೂಪಾಯಿ ಜಾಸ್ತಿ ಆಗಿರೋದೇನು ಆಶ್ಚರ್ಯ ಪಡೋಂಗಿಲ್ಲ. ಇನ್ನೊಂದು ವರ್ಷ ಹಿಂಗೆ ಹೋದರೆ 60 ರೂಪಾಯಿನೂ ಆಗುತ್ತೆ. ರೆಡಿಯಾಗಿರ್ಬೇಕು ಅಷ್ಟೇ, ಜನ ಕೊಡೋಕ್ಕಷ್ಟೇ. ಇದೇನು ಆಶ್ಚರ್ಯ ಪಡೋವಂಥದ್ದೇನಿಲ್ಲ. ಇದು ನನ್ನ ಲೆಕ್ಕಕ್ಕೆ ಇವರು ರೇಟ್ ಕಮ್ಮಿ ಮಾಡಿದ್ದಾರೆ. 50 ರೂಪಾಯಿ ಮಾಡಬೇಕಾಗಿತ್ತು. ಚಿಲ್ಲರೆ ಸಮಸ್ಯೆ ಇರ್ತಾ ಇರಲಿಲ್ಲ. UPI ಇರೋದ್ರಿಂದ ಕೊಡ್ತಾವ್ರೆ. ಜನಕ್ಕೆ ಕೈಯಲ್ಲಿ ದುಡ್ಡು ಎಣಿಸ್ಬಿಟ್ಟು ಕೊಡೋದಾಗಿದ್ದಿದ್ರೆ ಬಿಸಿ ಮುಟ್ಟಿರೋದು. ಇವಾಗ ಏನಂತಂದ್ರೆ ಅಕೌಂಟಲ್ಲಿ ದುಡ್ಡು ಇರ್ತಾರೆ, ನಂಬರು 46 ರೂಪಾಯಿ ಅಂತ ಹೊಡೆದ್ಬಿಡ್ತಾರೆ. ಗೊತ್ತಾಗ್ತಾಯಿಲ್ಲ. ಜಾಬಿಂದ ಇಟ್ಟು ಕೊಡೋಕೆ ಗೊತ್ತಾಗಬೇಕು. ಮನೆಯಲ್ಲಿ ಇಟ್ಟಿರೋ ದುಡ್ಡು ದಿನ ಕರಗ್ತಾ ಇದ್ರೆ ಗೊತ್ತಾಗುತ್ತೆ. ಅಕೌಂಟಲ್ಲಿ ಇರೋದ್ರಿಂದ ಗೊತ್ತಾಗ್ತಾಯಿಲ್ಲ. ಅದು ಸಮಸ್ಯೆ. ಅದೇ ಇವ್ರು ಫ್ರೀ ಕೊಡೋದು ಬೇಡ, ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ಬೇಡ. ಸೆಲೆಕ್ಟಿವ್ ಆಗಿ ರಿಮೋಟ್ ತೋರಿಸ್ಬಿಟ್ಟು TV ತೊಗೊಂಡು ಹೋಗ್ತಾ ಇದ್ದಾರೆ ಅಷ್ಟೇ ಇವರು. ಇವರು ಈ ಕಾಂಗ್ರೆಸ್ ಬಂದಾಗೆಲ್ಲ ಇವ್ರು ಹಾಕೊಂಬರೋದೇ ಸ್ಕೀಮ್ ದುಡ್ಡು ಮಾಡೋಕ್ಕೋಸ್ಕರ. ಸೊ ಇದೆಲ್ಲರೂ ತಿಳ್ಕೊಬೇಕು, ಅರಿವಾಗಬೇಕು. ಫಸ್ಟ್ ನೋಡೋದಾದ್ರೆ ಈ ವರ್ಷದಲ್ಲಿ ಮೆಟ್ರೋ ಬೆಲೆ ಏರಿಕೆ, ನೀರಿನ ಎಲ್ಲಾನು ಏರಿಕೆ. ನೆಕ್ಸ್ಟು ಇವಾಗ ಉಸಿರಾಡೋದಕ್ಕೂ ಒಬ್ಬ ಮನುಷ್ಯ ಈ ಉಸಿರಾಡ್ತಾನೆ ಅಂದ್ಬಿಟ್ಟು ನೆಕ್ಸ್ಟ್ ಇದೇ ಕಾಂಗ್ರೆಸ್ ನೆಕ್ಸ್ಟ್ ಟೈಮ್ ಬಂದ್ಬಿಟ್ರೆ ಅದಕ್ಕೂ ಬೇಕಾದ್ರೆ ಆಗ್ತಾರೆ ಸರ್. ದಿನ ಇಷ್ಟು ಹಾಕಿ ಪ್ಯಾಕೆಟಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಇನ್ನೇನು ಬರುತ್ತೆ ಅಂತಂದರೆ ಮನೆಗೆ ಆಕ್ಸಿಜನನ್ನು ಸಿಲಿಂಡ್ರ್ ಟೈಪಲ್ಲಿ ತೊಗೊಂಬಂದು ಕೊಡ್ತಾರೆ. ಏನು ನೋಡಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಇಲ್ಲ. ನೀವು ಮನೆಯಲ್ಲಿ ಒಂದು ರೆಸಿಡೆನ್ಷಿಯಲ್ ಏರಿಯಾ ಅಂತಂದರೆ ನೀವು ರೆಸಿಡೆನ್ಷಿಯಲ್ ಏರಿಯಾದಲ್ಲಿ ಓಡಾಡೋಕ್ಕೆ ಆಗಲ್ಲ. ಆಯಿತು, ಎಷ್ಟು ಪೊಲ್ಯೂಷನ್ನು, ಎಷ್ಟು ಡಸ್ಟು, ಎಷ್ಟು ಮಕ್ಳುಗಳೆಲ್ಲ ಆರೋಗ್ಯ ಹದಗೆಡ್ತಾ ಇದೆ. ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು? ಆಯ್ತು, ಇವು ಗ್ಯಾರಂಟಿ ಯಾರು ಇಟ್ಕೊಂಡಿದ್ದಾರೆ? ಇವಾಗ ಆಯ್ತು, ಇವ್ರು ಇದನ್ನೆಲ್ಲ ಇಲ್ಲಿ ಕೊಟ್ಟು ಇಲ್ಲಿ ಎತ್ಕೋತಾ ಇದ್ದಾರಲ್ಲ, ಮತ್ತೆ ನಾವು ಅಧಿಕಾರಕ್ಕೆ ಬರ್ತೀನಿ ಅಂತ ಭ್ರಮೆನಲ್ಲಿದ್ದಾರೆ ಅವರು.
ಬೇಡ, ಅಧಿಕಾರಕ್ಕೆ ಬಂದ್ವಿ ತಾನೆ, ಅಧಿಕಾರ ಮಾಡಿ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಕೊಡಿ. ನಾವು ಹೇಳಿದ್ದನ್ನು ನಾವು ಕೊಡೋಕ್ಕಾಗಿಲ್ಲ, ಕೊಟ್ಟರೆ ನಮ್ಮ ಸ್ಟೇಟ್ ದಿವಾಳಿ ಆಗುತ್ತೆ ಅನ್ನೋದು ಗೊತ್ತಿರಬೇಕು. ನಾವು ಕೊಡೋಕ್ಕಾಗಲ್ಲ ಅಂತ ಹೇಳ್ಬೇಕು, ಅಭಿವೃದ್ಧಿ ಮಾಡ್ಕೊಂಡು ಹೋಗಬೇಕು. ನೆಕ್ಸ್ಟ್ ಹೋದಾಗ ಆಯಿತು ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಅಪ್ಪ ಮಗನಿಗೆ ಕೊಟ್ಟರೆ ಮಾತು, ಮಗ ಅಪ್ಪನಿಗೆ ಕೊಟ್ಟರೆ ಮಾತೇ ತಪ್ಪು. ಬೇಕಾದ್ರೆ ಒಂದು ರಾಜ್ಯ ಸರ್ಕಾರ ಆಯಿತು ಕೊಡೋವಂಥವ್ರಿಗೆ ಕೊಡಲಿ. ಕಾರು, ಮನೆಯಲ್ಲಿ ಫ್ರಿಜ್ಜು, ವಾಷಿಂಗ್ ಮಿಷಿನ್ ಇರೋರೆಲ್ಲ BPL ಕಾರ್ಡ್ ಇಟ್ಕೊಂಡಿದ್ದಾರೆ. ಏನು ಹೇಳ್ತೀರಿ? ಅದನ್ನು ಸ್ಕ್ರೂಟಿನಿ ಮಾಡಿ, ಅದನ್ನು ಕಟ್ ಆಫ್ ಮಾಡಿ. ನಿಜವಾಗ್ಲೂ ನೀವು ಯಾರ್ಯಾರು ಏನೇನು ತಲುಪಬೇಕು ಕೊಡೋಂಥವ್ರಿಗೆ ಕೊಡಿ. ನೀವು ವೋಟ್ ಬ್ಯಾಂಕ್ ರಾಜಕಾರಣ ಮಾಡಿಕೊಂಡು ನಿಮ್ಮದೇ ಆದ ಒಂದು ಅವ್ರನ್ನ ಮನ ಹೋಲ್ಸಕ್ಕೆ ನೀವು ಮಾಡಿದ್ರೆ ಆಗಲ್ಲ. ನಾನು ಪಕ್ಷಾತೀತವಾಗಿ ಹೇಳ್ತೀನಿ, ಈ ಪಕ್ಷ ಆ ಪಕ್ಷ ಅಂತಲ್ಲ. ಯಾರೇ ಮಾಡಿದ್ರು ಅಟ್ಲೀಸ್ಟ್ ಇಂಥವ್ರೊಬ್ರು ಇದ್ದರು, ಇಂಥವ್ರ ಕಾಲದಲ್ಲಿ ಈ ಥರ ಒಂದು ಅಭಿವೃದ್ಧಿ ಆಯಿತು ಅನ್ಬೇಕು. ಇವಾಗ ನಾವೇನೋ ಆಯಿತು ಅಂದ್ಕೊಳ್ಳಿ, ನೆಕ್ಸ್ಟ್ ಜನ್ರೇಷನ್ಗೆ ನಾವೇನು ಬಿಟ್ಟು ಹೋಗ್ತೀವಿ ಅಲ್ವಾ? ಆಯಿತು ಇನ್ನೊಂದು 5 ವರ್ಷ ಡೌನ್ ದ ಲೈನ್ ಅಂತಂದ್ರೆ 60 ರೂಪಾಯಿ 70 ರೂಪಾಯಿ ಹಾಲಾಯಿತು ಅಂದರೆ ಏನು ಮಾಡ್ತೀರಾ? ಮಾತಿಗೆ ಹೇಳೋದು. ಫ್ರೀ ಬೀಸು ಬೇಡ, ಇದು ಬೇಡ, ಸ್ಟಾಪ್ ಮಾಡಿ. ನೀವು ಆಲ್ರೆಡಿ ಬಫೆಲೋ ಸ್ಕಿನ್ನು, ಎಮ್ಮೆ ಚರ್ಮ ಏನೂ ನಿಮಗೆ ಅದು ಎಫೆಕ್ಟೇ ಆಗಲ್ಲ. ಇನ್ನೂ 2 ವರ್ಷ ಆಗಿದೆ, ಇನ್ನೂ 3 ವರ್ಷ ಇದೆ. ಈಗಲೇ ಡಿಸಿಷನ್ ತೊಗೊಂಡು ಸ್ಟಾಪ್ ಮಾಡಿ ಡೆವಲಪ್ಮೆಂಟಿಗೆ ಹೋಗಿ. ಒಬ್ಬೊಬ್ಬ ಶಾಸಕನ ಕ್ಷೇತ್ರದಲ್ಲಿ ಅವ್ರಿಗೆ ಅನುದಾನನೇ ಇಲ್ಲ. ಇನ್ನು ನೆಕ್ಸ್ಟ್ ಹೋದರೆ ಮೋಸ್ಟ್ಲಿ ಅವ್ರಿಗೆ ಕೊಟ್ಟಿರೋ ವಾಹನಗಳಿಗೆ ಡೀಸೆಲ್ ಹಾಕೋಕ್ಕೂ ದುಡ್ಡಿಲ್ಲ ಅನಿಸುತ್ತೆ. ಅದಕ್ಕೂ ಸಾಲ ಮಾಡಬೇಕಾಗತ್ತೆ ಅನಿಸುತ್ತೆ. ಡಬಲ್ ಮಾಡ್ಕೊಂಡವ್ರಲ್ಲ ಎಲ್ಲ ಅವ್ರದ್ದೆಲ್ಲ MLA ಫೀಸು, ಮಿನಿಸ್ಟರ್ಗಳ ಫೀಸು 10% 20% ರೈಸ್ ಅಲ್ಲ, 1:2. ಸೊ ಅದಕ್ಕೆಲ್ಲ ದುಡ್ಡು ಇರುತ್ತೆ. ಬಟ್ ಈ ಥರ ಒಳ್ಳೆ ಕಾರ್ಯ ಮಾಡೋದಕ್ಕೆ ಇದಕ್ಕೆಲ್ಲ ಯಾವುದು ಬೆಲೆ ಏರಿಕೆ ಮಾಡಿರೋದು ಹಾಲು ಮಾರಾಟಗಾರರಿಗೆ, ಅಂದ್ರೆ ಹಳ್ಳಿಯಲ್ಲಿರುವಂತಹ ಹಾಲು ಉತ್ಪನ್ನಗಳಿಗೆ ಅವ್ರಿಗೆ ಹೋಗ್ಲಿ ದುಡ್ಡು ಅಂತ ಹೇಳಿ ಮಾಡಿದೀವಿ ಅಂತ ಹೇಳ್ತಾರೆ. ಅವ್ರಿಗೆ ಹೋಗ್ತಾ ಇದೆಯಾ? ತೋರಿಸ್ಲಿ, ಟ್ರಾನ್ಸ್ಪರೆಂಟ್ ಆಗಿ ಹೋಗ್ತಾ ಇದ್ರೆ ಖುಷಿನೇ, ಭಾಳ ಖುಷಿಯಿಂದ ಕೊಡೋಣ. ಹಳ್ಳಿ ಚೆನ್ನಾಗಿದೆ, ಸಮೃದ್ಧಿಯಾಗಿದ್ರೆ ಎಲ್ಲರೂ ಚೆನ್ನಾಗಿರ್ಬೋದು, ಬೇರೆ ವಿಚಾರ. ನಾವು ರೈತಾಪಿ ಕುಟುಂಬದಿಂದ ಬಂದಿರೋರೇನೆ. ತಮಗೆ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಈಗ ಹಾಲು ನಂದಿನಿ ಬೂತ್ ಅವ್ರು ಏನು ಕಲೆಕ್ಟ್ ಮಾಡ್ತಾ ಇದ್ದಾರೆ, ಅದೇ ಥರ ಇವಾಗ ಪ್ರೈವೇಟು ಹಾಲ್ನವ್ರು ಬರ್ತಾ ಇದ್ದಾರೆ. ಅವರು ಅಲ್ಲಿಂದಲೇ ಹಾಲು ಕಲೆಕ್ಟ್ ಮಾಡಿಕೊಂಡು ಅವ್ರವ್ರು ಸಪ್ರೇಟಾಗಿ ಬೇರೆ ಸ್ಟೇಟು ಎಕ್ಸ್ಪೋರ್ಟು ಇಂಪೋರ್ಟ್ ಮಾಡೋ ಲೆವೆಲ್ಲಿಗೆ ಬಂದುಬಿಟ್ಟಿದ್ದಾರೆ. ಅಲ್ಲಿ ನೀವು ನಂದಿನಿ ಅವರು ಕರೆಕ್ಟಾಗಿ ಪೇಮೆಂಟ್ ಮಾಡ್ತಾ ಇದ್ದಾರೆ ನೋಡಿ. 2 ವಾರ 3 ವಾರ ಆದ್ರೂ ಅಲ್ಲಿ ಪೇಮೆಂಟ್ ಇಲ್ಲ. ಅಲ್ಲಿ ಅವ್ರದ್ದು ಬೂಸ ತರಕ್ಕೆ ದುಡ್ಡಿಲ್ಲ, ಹಿಂಡಿ ತರಕ್ಕೆ ದುಡ್ಡಿಲ್ಲ, ಮೇವು ತರಕ್ಕೆ ದುಡ್ಡಿಲ್ಲ. ಮಾತು ಕೇಳೋದು ಎಲ್ಲಿಂದ ಇದು ಮಾಡ್ತೀರಿ? ಅವ್ರಿಗೆ ಎಲ್ಲಿಂದ ಅನುಕೂಲ ಆಗ್ತಾ ಇಲ್ಲ. ಆಮೇಲೆ ಇವಾಗ ಹಸು ಸಾಕಿರೋರೆಲ್ಲ ಹಸುಗಳು ಮಾರ್ತಾ ಇದ್ದಾರೆ ಅಲ್ವೇನಪ್ಪ? ಹಸು ಸಾಕಿರೋರೆಲ್ಲ ಹಸು ಮಾರ್ತಾ ಇದ್ದಾರೆ. ಇನ್ನು ಎಲ್ಲಿಂದ? ಇನ್ನು ನೆಕ್ಸ್ಟ್ ಲೆವೆಲ್ಲು ಮ್ಯಾನುಫ್ಯಾಕ್ಚರಿಂಗ್. ಇವಾಗಲೂ ಏನು 100% ಹಾಲು ಕೊಡ್ತಾ ಇದ್ದಾರೆ ನಿಮಗೆ? ಎಕ್ಸೆಸ್ ಆದಾಗ ಪೌಡ್ರ್ ಮಾಡ್ತಾರೆ. ನಿಮಗೆ ಡಿಮ್ಯಾಂಡ್ ಜಾಸ್ತಿ ಆದಾಗ ಪೌಡ್ರನ್ನು ಕನ್ವರ್ಟ್ ಮಾಡಿ ಮಿಲ್ಕ್ ಜೊತೆ ಮಿಕ್ಸ್ ಮಾಡಿ ಮಾಡ್ತಾರೆ. ಅದು ನಿಮಗೆ ಗೊತ್ತಿದೆಯಾ? ಗೊತ್ತಿಲ್ಲ. ಇದೇ ಎಲ್ಲ ಕಡೆ ಎಲ್ಲ ಅಡಲ್ಟ್ರೇಷನ್ ಇರುತ್ತೆ, ಮತ್ತೊಂದಿರುತ್ತೆ, ಮಗದೊಂದಿರುತ್ತೆ, ಎಲ್ಲ ಒಪ್ಕೊತೀನಿ. ನಾವು ಹೇಳೋದೇನಂತಂದರೆ ಈ ಡೆವಲಪ್ಮೆಂಟ್ ಏನೇನು ಮಾಡಬೇಕು, ಇನ್ಫ್ರಾಸ್ಟ್ರಕ್ಚರು, ರೋಡ್ ಇರ್ಬೋದು, ಎಜುಕೇಷನ್ ಸಿಸ್ಟಮ್ ಇರ್ಬೋದು, ಅದ್ರ ಬಗ್ಗೆ ಫೋಕಸ್ ಮಾಡಲಿ. ಏನು ಬೇಕು ಅದನ್ನು ಮಾಡಲಿ. ಯಾರು ಈಗ ನೀವೇನಾರು ಕೇಳಿದ್ದೀರಾ ಫ್ರೀ ಬೇಕು ಅಂತ? ಹೋಗ್ಲಿ, ಅವ್ರು ಫ್ರೀ ಕೊಟ್ಟಿದ್ದಾರೆ ಅಂತ ನೀವು ಮಾಡೋ ಕೆಲಸ ಬಿಟ್ಟಿದ್ದೀರಾ? ನೀನು ಕ್ಯಾಮ್ರಾ ಹಿಡಿಯೋದು ಬಿಟ್ಟಿದ್ದೀನಪ್ಪ ಅಲ್ವಾ? ಕಾಮನ್ ಮ್ಯಾನು ಒಬ್ಬ ಲೈಫ್ ಮಾಡೋನು ಮಿಡಲ್ ಕ್ಲಾಸ್ಗೆ 5,000 ಖರ್ಚು ಬರ್ತಾ ಇತ್ತು ಅಂದರೆ ಇವಾಗ 10,000 ಡೈರೆಕ್ಟು. ಎಲೆಕ್ಟ್ರಿಸಿಟಿ ಬಿಲ್ಲು, ವಾಟರ್ ಬಿಲ್ಲು, ಪೆಟ್ರೋಲು, ಈ ಥರ ಹಾಲು ಎಲ್ಲ ನೀವು ಹಾಕಿದ್ರೆ ಏನಿಲ್ಲ ಅಂದರೂ ಆಲ್ಮೋಸ್ಟ್ 50% ಶೂಟಪ್ ಆಗಿದೆ. ಯಾಕೆ ಬರ್ತಾರೆ ಬ್ಯಾಂಗ್ಳೂರಿಗೆ? ಆಲ್ರೆಡಿ ಇಲ್ಲಿರೋದೇ IT, ಮತ್ತು ಎನ್ವಿರಾನ್ಮೆಂಟ್ ಚೆನ್ನಾಗಿದೆ, ಕ್ಲೈಮ್ಯಾಟಿಕ್ ಕಂಡೀಷನ್ ಚೆನ್ನಾಗಿದೆ ಅಂತ ಬರ್ತಾ ಇದ್ದಾರೆ. ಇವ್ರು ಈ ಥರ ಸ್ಟಾರ್ಟ್ ಮಾಡ್ಕೊಂಡ್ರೆ ಯಾರು ಇಲ್ಲಿರೋಕ್ಕೆ ಇಷ್ಟಪಡ್ತಾರೆ? ಆಲ್ ಓವರ್ ಇಂಡಿಯಾಯಿಂದ ಬರ್ತಾರೆ ಇಲ್ಲಿ. ಯಾಕೆ? 4 ಕಾಸು ದುಡ್ಕೊಂಡು ಹೋಗೋಕ್ಕೆ. ಇಲ್ಲಿ ದುಡ್ದಿದ್ದು ಇಲ್ಲೇ ಸರಿ ಹೋಗ್ಬಿಡುತ್ತಂದ್ರೆ ಯಾಕೆ ಬರ್ಬೇಕು ಬೆಂಗಳೂರಿಗೆ? ಅವ್ರವ್ರ ಊರಲ್ಲಿ ಅವ್ರು ಇರ್ತಾರೆ. ಆಮೇಲೆ ಇವ್ರೇನು ಮಾಡ್ತಾರೆ? ಎಲ್ಲಿಂದ ಕರ್ಕೊಂಬರ್ತಾರೆ? ಕಸ್ಟಮರೆಲ್ಲ ಹಾಲಿಂದ ರೇಟು ಜಾಸ್ತಿ ಆಗುತ್ತೆ, ಎಲ್ಲ ಫ್ರೀ ಅಂತ ಬಿಟ್ಬಿಟ್ಟವ್ರೆ. ಫ್ರೀ ನಿಲ್ಲಿಸ್ಬಿಡ್ಲಿ, ಹಾಲಿನ ರೇಟ್ ಜಾಸ್ತಿ ಮಾಡಲಿ. ಕರೆಂಟ್ ಬಿಲ್ ಜಾಸ್ತಿ ಮಾಡ್ತಾರೆ. ವಯಸ್ಸಾದವ್ರಿಗೆ 60, 70 ವರ್ಷ 80 ವರ್ಷದವ್ರಿಗೆ ಫ್ರೀ ಬಿಟ್ಟಿಲ್ಲ, ಬರೀ ಲೇಡೀಸ್ಗೆ ಎಲ್ಲ ಬಿಟ್ಟವ್ರೆ ಅಂತ ಎಲ್ಲ ಇದು ಮಾಡ್ತಾವ್ರೆ. ಬಡವರು ಅವರೇ, ಬಲ್ಗಾರರು ಅವರೇ. ಬಡವ್ರಿಗೆ ಕೂಲಿ ಮಾಡ್ಕೊಂಡು ತಿನ್ನೋರಿಗೆ ತೊಂದರೆ ಆಗುತ್ತೆ, ನಮಗೂ ತೊಂದರೆ ಆಗುತ್ತೆ ಕೊಡಬೇಕಾದ್ರೆ. ಬಲ್ಗಾರರು ಏನು ದುಡ್ಡಿರೋರು ತಗೊಂಬತ್ತಾರೆ, ಎಷ್ಟನ್ನಾಗಲಿ ಅಂತ ನಾನು 2 ಮಾತುಗಳನ್ನ ಇವಾಗ ನಮ್ಗೇನ ಬೆಲೆ ಏರಿಕೆ ಆದ್ರೆ ಗ್ರಾಹಕರು ಬರೋ ಸಂಖ್ಯೆ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ, ಇಲ್ಲ ತಗೊಳ್ಳೋ ಸಂಖ್ಯೆ ಕಡಿಮೆ ಆಗುತ್ತೆ ಅನ್ಸುತ್ತಾ? ಇಲ್ಲ, ಸಂಖ್ಯೆ ಏನು ಕಡಿಮೆ ಆಗಲ್ಲ, ಜಾಸ್ತಿ ಬೆಲೆ ಜಾಸ್ತಿ ಆಗುತ್ತೆ ಅಂತ ಬರೋರು ಕಸ್ಟಮರ್ ಎಲ್ಲ ಇದು ಮಾಡ್ತಾವ್ರೆ. ಇವಾಗ ಒಂದು ಲೀಟರ್ ತಗೊಳ್ಳೋ ಕಡೆ ಅರ್ಧ ಲೀಟರ್ ತಗೊಳ್ಳೋ ಅಂತದ್ದೇನಾದ್ರೂ ಆಗುತ್ತಾ ಅಂತ?
ಅಷ್ಟೇ ಅಷ್ಟೇ ಆಗುತ್ತೆ. ಅಂದ್ರೆ ಇವಾಗ 1 ಲೀಟರ್ ತಗೊಳ್ತಾ ಇದ್ದವರು ಅದೇ ಬೆಲೆ ಏರಿಕೆ ಆದರೆ ಅರ್ಧ ಲೀಟ್ರ್ ಸಾಕು, ನೋಡೋಣ ನಾಳೆಗೆ ತಗೊಳೋದು ಅಂತ. ಸರ್, ಈಗ ಹಾಲಿನ ಬೆಲೆ ಏಪ್ರಿಲ್ 1ನೇ ತಾರೀಕಿಂದ 4 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಅನೌನ್ಸ್ ಮಾಡಾಗಿದೆ. ಅದು ಸಾರ್ವಜನಿಕರಿಗೆ ಎಷ್ಟು ಹೊರೆ ಆಗಬಹುದು? ತುಂಬ ತೊಂದರೆ ಆಗುತ್ತಮ್ಮ, ತುಂಬ ತೊಂದರೆ ಆಗುತ್ತೆ. ಮಧ್ಯಮ ವರ್ಗದವ್ರಿಗೆ ಎಲ್ಲ ದುಡ್ಡಿರೋರು ಅವ್ರಿಗಂತೂ ರಾಜಕೀಯದವರು ಅವ್ರಿಗೆ ಹಣ ಇರುತ್ತೆ, ಕೊಳ್ಳೆ ಹೊಡಿತಾರೆ, ದುಡ್ಡುಗಳ ಲಕ್ಷ ಕೋಟಿ ಗಟ್ಟೆ ಅವ್ರಿಗೆ ಲೆಕ್ಕ ಬರೋಲ್ಲ. ಬಡವರಿಗೆ 1 ರೂಪಾಯಿ 2 ರೂಪಾಯಿ ಜಾಸ್ತಿ ಮಾಡಿದ್ರು ಕಷ್ಟ. ಕೂಲಿ ಮಾಡೋನು ಎಲ್ಲಿಂದ ಇದು ಮಾಡೋಕ್ಕಾಗುತ್ತೆ? ಈ ಸಲ ಎಷ್ಟು ಸಲ ಜಾಸ್ತಿ ಮಾಡಿದ್ರು ಹಾಲಿನ ರೇಟು. ಹಿಂದಿನ ವರ್ಷ 2 ರೂಪಾಯಿನ ಮಾಡಿ ಪ್ಯಾಕೆಟ್ಗೆ ಮಾಡಿದೀವಿ, ಅದರ 50 ml ಸೇರಿಸಿದೀವಿ ಅಂತ ಹೇಳಿದ್ರು. ಏನು 50 ml ಸೇರಿಸ್ಬಿಟ್ರೆ ಇಲ್ಲ, ನೀವು ಇಲ್ಲಿ 10 ರೂಪಾಯಿ ಜಾಸ್ತಿ ಮಾಡಿಬಿಟ್ರೆ ಅದರಲ್ಲೇ ಬಂದ್ಬಿಡ್ತು ನಿಮ್ಮ ದುಡ್ಡೆಲ್ಲ. ಗೊತ್ತಾಯ್ತಾ? ಬಡವರಿಗೆ ಎಷ್ಟು ಸಲ ಅವ್ರ ಹೊಟ್ಟೆ ಮೇಲೆ ಎಷ್ಟು ಸಲ ಹೊಡಿತೀರಾ ನೀವು? ತಿನ್ನೋ ಅನ್ನದ ಮೇಲೆ ಎಲ್ಲ ಪ್ರತಿಯೊಂದು ರೇಟ್ ಜಾಸ್ತಿ. ಇವತ್ತು ರೇಟ್ ಏನು ಕಮ್ಮಿ ಇದೆಯಮ್ಮ? ಯಾವ್ದ್ರಲ್ಲಿ ಕಮ್ಮಿ ಇದೆ ರೇಟು ತೋರಿಸಿ ನೋಡೋಣ ಹೋಗ್ಲಿ. ಈಗ ಮೆಟ್ರೋ ಬೆಲೆ ಏರಿಕೆ ಆಗಿದೆ, ವಿದ್ಯುತ್ ಹ್ಞೂ, ಬೆಲೆ ಏರಿಕೆ ಆಗಿದೆ. ಎಲ್ಲ ರೇಟು. ನೀವು ಜನಗಳು ಉಪಯೋಗ ಮಾಡೋದೇನಿದೆ? ಒಳ್ಳೇದು ಮಾಡೋದೇನಿದೆ? ನೀವು ಇಲ್ವೇ? ನೀವು ಯಾವುದ್ರಲ್ಲೂ ಒಳ್ಳೇದು ಮಾಡ್ತಾ ಇಲ್ಲ. ಜನ ಬಡವರು ಕೂಲಿ ಮಾಡ್ಕೊಂಡವರು ಅವ್ರು ಕೂಲಿ ಮಾಡ್ಕೊಂಡೇ ತಿನ್ನಬೇಕು, ಬದುಕೋದಕ್ಕೆ ಚಾನ್ಸೇ ಇಲ್ಲ ಅವ್ರಿಗೆ. ಕೂಲಿ ಮಾಡ್ಕೊಂಡೇ ತಿನ್ಬೇಕು, ಅವರು ಜೀವನದಲ್ಲೆಲ್ಲ ಕೂಲಿ ಮಾಡ್ಕೊಂಡೇ ತಿನ್ನಬೇಕು. ಅರ್ಥ ಆಯ್ತಾ? ಇವ್ರು ಈ ಥರ ಎಲ್ಲ ದೌರ್ಜನ್ಯಗಳು ಮಾಡಿಕೊಂಡು ಒಂದು ಅವ್ರ ಮೇಲೆ ಇವ್ರು ಹಾಕೋದು ಅಲ್ಲ, ಇವರು ಪಾಲಿಟಿಕ್ಸ್ಗೋಸ್ಕರ ಜನಗಳನ್ನ ಮರಳು ಮಾಡಿ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಇದನ್ನು ಯಾವುದೂ ಮಾಡಲ್ಲ. ಎಲ್ಲ ಬರೀ ಸುಳ್ಳೆ. ಅವ್ರ ಮೇಲೆ ಇವ್ರು ಹಾಕ್ತಾರೆ, ಇವ್ರ ಮೇಲೆ ಅವ್ರು ಹಾಕ್ತಾರೆ, ಇನ್ನೊಬ್ರ ಮೇಲೆ ಅವ್ರು ಹಾಕ್ತಾರೆ, ಅಧಿಕಾರಿಗಳ ಮೇಲೆ ಹಾಕ್ತಾರೆ. ಎಲ್ಲ ಇವ್ರು ಮಾಡ್ಕೊಡೋದೇನೆ, ಎಲ್ಲ ರಾಜಕೀಯದವ್ರು ಮಾಡೋದೇನೆ. ಯಾರು ಜನ ಬರ್ತಾರ? ಪಬ್ಲಿಕ್ ಬರ್ತಾರ? ನೀವು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಕೇಳಕ್ಕೆ ಬರ್ತಾರೆ? ಯಾರು ಕೇಳಕ್ಕೆ ಬರಲ್ಲ. ಇವ್ರದ್ದೇ ಕರೆಂಟ್ ಬಿಲ್ ಈ ಬಸ್ ಚಾರ್ಜ್ BMTCದು ಮಾಡಿದ್ರು, ಮಧ್ಯರಾತ್ರಿಯಿಂದನೇ ಜಾರಿ. ಮಧ್ಯರಾತ್ರಿ ಯಾವ ಜನ ಕೇಳಕ್ಕೆ ಬರ್ತಾರೆ? ಮೊದಲು ಒಂದು 25 ಪೈಸೆ ಜಾಸ್ತಿ ಮಾಡ್ಬೇಕಾರೆ, 50 ಪೈಸೆ ಜಾಸ್ತಿ ಮಾಡ್ಬೇಕಾರೆ ಜನಗಳನ್ನ ಸಂದರ್ಶನ ಕೇಳಿ, ಜನಗಳನ್ನ ಒಪ್ಪಿಗೆ ಕೇಳಿ, ಮಾಡ್ಬೋದಾ ಬೇಡವಾ, ಕಷ್ಟ ಇದೆಯಾ ಇಲ್ವಾ ಅಂತ ಕೇಳಿ ಮಾಡೋರು. ಇವಾಗ ಅದೆಲ್ಲ ಇಲ್ಲ, ಯಾರನ್ನೂ ಕೇಳಲ್ಲ. ಅವ್ರದ್ದೇ ರಾಜ್ಯಭಾರ, ಅವರೇ ಅಸೆಂಬ್ಲಿಲಿ ಇಟ್ಕೊತಾರೆ, ಅವರೇ ಸ್ಯಾಂಕ್ಷನ್ ಮಾಡಿಸ್ಕೊತಾರೆ. ಮುಲಾಜಿಲ್ಲ. ಇವ್ರ ಸಂಬಳಗಳು ಜಾಸ್ತಿ ಮಾಡ್ಕೊಂಡ್ರಿ, ಯಾರನ್ನ ಕೇಳಿ ಸಂಬಳ ಜಾಸ್ತಿ ಮಾಡ್ಕೊಂಡ್ರಿ? ನೀವೆಲ್ಲ ಲಕ್ಷ ಸಂಬಳ ಜಾಸ್ತಿ ಮಾಡ್ಕೊಂಡ್ರು. ಯಾರನ್ನ ಯಾರು? ಸರ್ಕಾರ ನಿಮ್ಮದೇ ಅಲ್ವಾ? ಇವಾಗ ಅವನು ಆಪೋಸಿಟ್ ಪಾರ್ಟಿ ಕೇಳೋದೇ ಇಲ್ಲ. ಅವ್ನು ಯಾಕೆಂದರೆ ಅವನಿಗೂ ಆಯ್ತದಲ್ಲ, ಹಂಗೆ ಅವ್ನು ಬಾಯಿ ಮುಚ್ಕೊಂಡು ಸುಮ್ಕಿರ್ತಾರೆ. ಇವ್ರ ಸಂಬಳ ಅದೇ ಒಬ್ಬ ನೌಕರನಿಗೆ ಒಂದು 100 ರೂಪಾಯಿ ಜಾಸ್ತಿ ಕೊಡೋದು ಯಾರು ಕೊಡಲ್ಲ. ಕೂಲಿ ಮಾಡೋನು ಕೂಲಿ ಮಾಡ್ಕೊಂಡೇ ತಿನ್ನಬೇಕು. ಗೊತ್ತಾಯ್ತಾ? ಇವರು ಲಕ್ಷ ಲೂಟಿ ಹೊಡಿತಾರೆ, ಕೋಟಿಗಟ್ಟಲೆ ಲೂಟಿ ಹೊಡಿತಾರೆ, ಲಂಚ ತಗೋತಾರೆ ಒಳಗಿಂದ ಒಳಗೇನೆ. ಈಗ ಮೊಸರುದು ರೇಟ್ ಜಾಸ್ತಿ ಆಗುತ್ತೆ. ಅದನ್ನ ಹೇಳ್ತೀವಲ್ಲ ಅವ್ರ ಈಗ ನಾವೇನು ಈಗ ಅವ್ರ ಹತ್ರ ಏನು ಮಾಡ್ಕೊಳಕ್ಕಾಗುತ್ತಮ್ಮ? ನಾವು ಬಡವರು ಕೂಲಿ ಮಾಡ್ಕೊಂಡು ಜೀವನ ಮಾಡೋರು. ಅವ್ರು ಜಾಸ್ತಿ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅವ್ರ ಹತ್ರ ಕಿತ್ಕಾಡಿ ಹೋಗಿ ಎತ್ಕೊಂಬರೋಕ್ಕಾಗುತ್ತಾ? ಆಗಲ್ಲ, ಎತ್ಕೊಂಬರೋಕ್ಕಾಗಲ್ಲ. ನಾವೇನಪ್ಪ ಅಂದ್ರೆ ಇನ್ನೇನು ವಿಧಿ ಇಲ್ಲ, ತೊಗೊಂಡೋಗ್ಬೇಕು, ತಿನ್ನಬೇಕು. ಹೊಟ್ಟೆ ಹಸುವಾಗೋರು ನಮಗೆ. ಅವ್ರಿಗೇನಿದೆಯಮ್ಮ? AC ರೂಮು, ಆರಾಮಾಗಿ ಏನು ಚೇರ್ ಮೇಲೆ ಕೂತ್ಕೊಂಡು ಬಾಯಿ ಓದಂಗೆ ಮಾತಾಡ್ತಾರೆ, ಬಾಯಿ ಓದಂಗೆ ಇದು ಮಾಡ್ತಾರೆ. ಯಾರು ಮಾಡ್ತಾರೆ ಇವತ್ತಿನ ದಿವಸದಲ್ಲಿ? ಬಡವನೇ. ಬಡವ ಮೇಲಿದ್ದಕ್ಕಾಗಲ್ಲ. ನೀವು 5 ರೂಪಾಯಿ ಜಾಸ್ತಿ ಮಾಡೋದು ತಿನ್ನಬೇಕು, 10 ರೂಪಾಯಿ ಜಾಸ್ತಿ ಮಾಡೋದು ತಿನ್ನಬೇಕು. ಹೊಟ್ಟೆ ಹಸ್ದಾಗ ಅನ್ನ ತಿನ್ಬೇಕು ತಾನೆ, ದುಡ್ಡು ತಿಂತೀವಿ. ಹಂಗಲ್ಲ, ನೀವು ದುಡ್ಡೇ ತಿನ್ನೋದು. ನೀವು ಅಧಿಕಾರಿಗಳು, ರಾಜಕೀಯದಲ್ಲಿ ಇರೋರು ಎಲ್ಲರೂ ಅಷ್ಟೇ, ಎಲ್ಲ ದುಡ್ಡು ತಿನ್ನೋಕ್ಕೆ ಹುಟ್ಟಿರೋದು. ನೀವು ದುಡ್ಡು ತಿನ್ನೋಕ್ಕೆ ಹುಟ್ಟಿದ್ದೀರ ನೀವೆಲ್ಲ. ಬಡವ್ರನ್ನ ನಮ್ಮನ್ನು ಕೂಲಿ ಆಳುಗಳು ಮಾಡ್ಕೊಂಬಿಟ್ಟವ್ರು. ಎಷ್ಟು ಮಾಡಿದ್ರೆ ಅವ್ನು ಕೂಲಿ ಮಾಡ್ತಾನೆ ಬಿಡು, ಅವ್ನು ದುಡಿತಾನೆ. ಆದರೆ ಬಡವ ಅವ್ನು ಸತ್ತರೆ ಅವ್ನಿಗೆ ಬೆಲೆ ಇಲ್ಲ. ಸತ್ತೋದವನಿಗೆ ಅವ್ನು ಬಡವ ಏನೋ ಒಂದು ಇದಾಯಿತು, ಒಂದು ಆಕ್ಸಿಡೆಂಟ್, ಅವ್ನು ಬಡವನಿಗೆ ಬೆಲೆನೇ ಇಲ್ಲ. ಎತ್ತ ಕಡೆ ಬಿಸಾಕ್ತಾರೆ. ತುಂಬ ಆಗುತ್ತೆ ಪಬ್ಲಿಕ್ಗೆ, ಯಾಕಾಗೋದಿಲ್ಲ? ಮೊನ್ನೆ 6 ತಿಂಗಳ ಮುಂಚೆನೇ ಮಾಡಿದ್ರು. ಈಗ ರೈತರಿಗೆ ಕೊಡ್ತೀನಿ ಅಂತ ಇದ್ದಾರೆ. ರೈತರಿಗೆ ಕೊಡಲಿ ನೇರವಾಗಿ, ಅದು ಬೇಡ ಅಂತ ಹೇಳಲಿಲ್ಲ ನಾವು. 5 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 5 ರೂಪಾಯಿ ರೈತರಿಗೆ ಕೊಡಲಿ. ಹೆಸರು ಹೇಳೋದು ಇವ್ರಿಗೆ ರೈತರ ಮೇಲೆ, ಬಟ್ ಕೊಡೋದು ರೈತರಿಗೆ 1 ರೂಪಾಯಿನೇ. ಯಾಕೆಂದರೆ ನಾನು ಒಬ್ಬ ರೈತ, ನಮ್ಮನೆಯಲ್ಲೂ ಹಸು ಇದೆ, ನಾವು ಹಾಲು ಹಾಕ್ತೀವಿ ಡೈರಿಗೆ. ನಮಗೆ ಕೊಡ್ತಾ ಇರೋದು ಕಮ್ಮಿ, ಹೆಸರು ನಮ್ಮದು. ಆದರೆ ಇವರು ಹೇಳೋದು ನಮ್ಮ ಹೆಸರು, ರೈತರ ಹೆಸರು ಹೇಳ್ಬಿಟ್ಟು ಅವರು ಸರ್ಕಾರ ತೊಗೊತಾ ಇದ್ದಾರೆ ದುಡ್ಡು ಅಷ್ಟೇ. ಈಗ ನಾವು ಏನು ಹಾಲು ಸಂಘದವರೆಲ್ಲರೂ ನಮಗೆ ಒತ್ತಾಯ ಹಾಕ್ತಾ ಇದ್ದಾರೆ ಅಂತ 4 ರೂಪಾಯಿ ಏಪ್ರಿಲ್ 1 ಕರೆಕ್ಟ್, ಜಾಸ್ತಿ ಆಗುತ್ತೆ. 42 ಇರೋದು ಇವಾಗ 46. ಹೌದು. ಅಂದ್ರೆ ನಮ್ಮ ರಾಜ್ಯದಲ್ಲಿ ಈಗ ವಿದ್ಯುತ್ ದರ ಏರಿಕೆ ಎಲ್ಲ ಆಗಿದೆ ಮೇಡಮ್, ಏನು ಮಾಡೋಕ್ಕಾಗುತ್ತೆ?
ಫಸ್ಟ್ ಆಫ್ ಆಲ್ ಸರ್ಕಾರನೇ ಸರಿ ಇಲ್ಲ, ಓಟ್ ಹಾಕಿ ನಾವೇ ಗೆಲ್ಸಿದ್ದೀವಿ, ಬೇರೆ ವಿಧಿ ಇಲ್ಲ. ಈಗ 5 ವರ್ಷ ನಾವು ಕೊಡಬೇಕಷ್ಟೇ, ಬೇರೆ ಆಪ್ಷನ್ ಅಲ್ವಾ? ನಾವೇ ಅಭಿಯಾನ ಮಾಡೋದು ಅಥವಾ ನಮ್ಮ ಜನ ಇದ್ರ ವಿರುದ್ಧ ತಿರುಗಿ ಹೇಳೋದು ಮಾಡೋಷ್ಟು ಟೈಮ್ ಮಾಡಿದ್ರು ಏನು ಯೂಸ್ ಆಗೋದಿಲ್ಲ. ಅವ್ರೇನು ಕೊಡಲ್ಲ ಪರಿಹಾರ. ಒಂದ್ಸಲಿ ರೈಸ್ ಮಾಡಿದ್ಮೇಲೆ ಕಮ್ಮಿ ಮಾಡಲ್ಲ ಯಾರೂ, ಅಲ್ವಾ? ಒಂದ್ಸಲಿ ರೈಸ್ ಆಯಿತು ಅಂದರೆ ಅದು ಅಷ್ಟೇ, ಅದು ಫಿಕ್ಸು. ಮಾಡಿದ್ರು 50 ಪೈಸೆ 4 ಆಣೆ ಈ ಥರ ಮಾಡ್ತಾರೆ. ಏರಿಸೋದು ಮಾತ್ರ ಜಾಸ್ತಿ ಏರಿಸ್ತಾರೆ, ಕಮ್ಮಿ ಮಾಡಬೇಕಂದ್ರೆ 50 ಪೈಸೆ 4 ಆಣೆ ಈ ಥರ ಮಾಡ್ತಾರೆ. ಸೊ ಅದು ಏನು ಜನಕ್ಕೇನು ಉಪಯೋಗ ಆಗೋದಿಲ್ಲ, ಏನು ಮಾಡೋಕ್ಕಾಗಲ್ಲ. ಗೆಲ್ಸಿದ್ದೀವಿ ಸರ್ಕಾರ, 5 ವರ್ಷ ನಾವು ಕೊಡಬೇಕಷ್ಟೇ. ಬುದ್ಧಿ ಇದು ನೋಡಿಕೊಂಡು ನೆಕ್ಸ್ಟ್ ಓಟ್ ಹಾಕಬೇಕು, ಯಾರಾದರೂ ಅಷ್ಟೇ ಹಾಕ್ಬೇಕಂತ ಪಬ್ಲಿಕ್. ಹಾಲಿನ ದರ ಏರಿಕೆ ಬಗ್ಗೆ ಇಡೀ ಇಂಡಿಯಾ ಅಲ್ಲ, ಇಡೀ ಪ್ರಪಂಚದಲ್ಲೇ ನಮ್ಮ ಇಂಡಿಯಾ ಕರ್ನಾಟಕ ಬೆಸ್ಟು. ಯಾಕೆ ಗೊತ್ತಾ? 1 ಲೋಟ ಕಾಫಿಗೆ ಇಲ್ಲಿ 15 ರೂಪಾಯಿ ಕೊಡ್ತೀವಿ. ಅದೇ ನಾವು ಫಾರಿನ್ನಲ್ಲಿ 1 ಲೋಟ ಕಾಫಿಗೆ $25 ಕೊಡ್ತೀವಿ. ಲೆಕ್ಕ ಹಾಕಿ, $25ಗೆ $1 ಎಷ್ಟು? ನಾವು 15 ರೂಪಾಯಿ ಕೊಡೋದು ಎಷ್ಟು? ನಮ್ಮ ಕರ್ನಾಟಕದಲ್ಲಿ ಹಾಲಿನ ರೇಟು ಕಮ್ಮಿ ಇದೆ ಕಂಪೇರ್ ಟು ಅದರ್ ಸ್ಟೇಟ್ಸು. ಆದ್ದರಿಂದ ನಾವು ಈ ಹಾಲಿನ ದರ ಏರಿಕೆಗೆ ಕರ್ನಾಟಕದ ಜನ ಭಾಳ ಪುಣ್ಯವಂತರು ಆಗಿದೆ. ಅದರಿಂದ ಇವ್ರು ಎಷ್ಟು ಕೊಟ್ಟಷ್ಟು ಒಳ್ಳೆಯದನ್ನು, ಅದೇನು ಮೂಕ ಪ್ರಾಣಿಗಳಿಗೆ ಹೋಗುತ್ತೆ, ರೈತರಿಗೆ ಹೋಗುತ್ತೆ. ಇಲ್ಲಿ ಎಲ್ಲ ದೊಡ್ಡ ದೊಡ್ಡ ಮಲ್ಟಿನ್ಯಾಷನಲ್ಸ್ ಕಂಪ್ನಿಗಳು ಬಂದ್ಬಿಟ್ಟು ಹೈಟೆಕ್ ಟೆಕ್ನಾಲಜಿಗಳು ಜಾಸ್ತಿ ಆಗ್ಬಿಟ್ಟು ಎಲ್ಲ ಬೇರೆ ಬೇರೆ ಊರಿಂದ ಬಂದು ಇಲ್ಲಿ ಸೆಟ್ಲ್ ಆಗ್ತಾ ಇದ್ದಾರೆ. ಯಾಕಂದರೆ ಅವ್ರ ಊರಲ್ಲಿ ಈ ರೇಟ್ ಜಾಸ್ತಿ, ಅದರಿಂದ ಅವ್ರ ಊರಲ್ಲಿ ರೇಟ್ ಜಾಸ್ತಿ ಆಗಿರೋದು ಇಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್ ಇರೋದ್ರಿಂದ ಇಲ್ಲಿ ಮಾನವೀಯತೆ, ಮನುಷ್ಯತ್ವ ಎಲ್ಲ ಉಳ್ಕೊಂಡಿರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ಹಿಂದೆ ಹಿರಿಯರು ಹೋದಂಥ ಪುಣ್ಯ ಕಾರ್ಯಗಳು ಇವತ್ತು ನಮಗೆ ಒಳ್ಳೇದು ಕಾಪಾಡ್ತಾ ಇದೆ. ಇಷ್ಟೇ. ಹಾಲಿನ ದರ ಏರಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ಸರ್ ಅಲ್ಲ ಸರ್, ಈಗ ಮಿಡಲ್ ಕ್ಲಾಸ್ ಜನಕ್ಕೆ ಅದು ಹೊರೆ ಆಗುತ್ತೆ ಅಂತ. ಮಿಡಲ್ ಕ್ಲಾಸ್ ಅಂದರೆ ಯಾರು? ನಮ್ಮ ರೈತರು. ದಿನನಿತ್ಯ ಕೂಲಿ ಏನಿಲ್ಲ, ಅದು ಅವರು ಕೂಲಿ ಮಾಡಿ ಎಲ್ಲ ಕೂಲಿ ಮಾಡೋರೆಲ್ಲ ಬೇರೆ ಊರಿಂದ ಬಂದಿರೋರು. ಇಲ್ಲೇನು ಅವ್ರೇನು ಕಮ್ಮಿನ? ದಿನಕ್ಕೆ 1000 ರೂಪಾಯಿ ದುಡಿತಾರೆ. ಮಿನಿಮಮ್ ದಿನಕ್ಕೆ 1000 ರೂಪಾಯಿ ದುಡಿತಾರೆ. 60-70 ರೂಪಾಯಿ ಅವ್ರು ನೋಡಿ ಹಳೆ ಬಟ್ಟೆ ಹಾಕ್ಕೊಂಡು ದುಡಿತಾರೆ. ಹೈಟೆಕ್ ಹೋಟೆಲ್ಗಳ್ನಲ್ಲಿ ಹೋಗಿ ಕುಂತ್ಕೊಂಡು ಬಿರಿಯಾನಿ ತಿಂತಿರ್ತಾರೆ. ರಸ್ತೆಗಳ್ನಲ್ಲಿ ಬಿರಿಯಾನಿ ಇರ್ತವೆ, ಡ್ರಿಂಕ್ಸ್ ಮಾಡ್ತಾರೆ. ಅದಕ್ಕೆಲ್ಲ ಖರ್ಚು ಮಾಡೋಕ್ಕಾಗುತ್ತೆ. ಆದರೆ ನಮ್ಮ ಹಾಲನ್ನು ಕೊಡೋದಕ್ಕೆ ಯಾಕೆ ಹೊಟ್ಟೆ ಉರಿಬೇಕು? ಹೊಟ್ಟೆ ಉರಿಬಾರ್ದು. ಹಾಲಿನ ದರಕ್ಕೆ ಹಾಲು ನಮ್ಮ ಪುಣ್ಯ, ಮಕ್ಳಿಗಿಂದ ಹಿಡಿದು ದೊಡ್ಡವ್ರವ್ರಿಗೂ ಇದೆ. ಅದು ಕೆಲವ್ರಿಗೆ ಮಾತ್ರ ಅದು ಹೊಡೆತ. ಈಗಿನ ಕಾಲದಲ್ಲಿ ರೈತರಿಗೆ ಹೋಗುತ್ತೆ. ರೈತರು ಪಕ್ಕಾ ಇದ್ದಾರೆ. ರೈತರಂಥ ಗಟ್ಟಿ ಮನುಷ್ಯರು, ರೈತರ ಮೇಲೆ ಇರೋವಂಥ ಅಭಿಮಾನ, ಪ್ರೀತಿ ನಮ್ಮ ಕರ್ನಾಟಕದಲ್ಲಿ, ಇಡೀ ಇಂಡಿಯಾದಲ್ಲಿ ಕಂಪೇರ್ ಟು ಅಗ್ರಿಕಲ್ಚರಿಸ್ಟಲ್ಲಿ ನಮ್ಮ ಕರ್ನಾಟಕನೇ ಬೆಸ್ಟು. ನೀರಾವರಿ, ರೈತರು ನೋಡ್ಕೊಳ್ಳೋದು, ಸಬ್ಸಿಡಿ ಕೊಡೋದು, ಇದೆಲ್ಲ ಬೇರೆ ಸ್ಟೇಟಲ್ಲಿ ಹೋಗಿ 1 ಲೋಟ ನೀರು ಸಿಗಲ್ಲ. ಅಲ್ಲಿ ಕಚಡ ನೀರುಗಳು. ಕರ್ನಾಟಕದಲ್ಲಾದರೆ ನೀರಾದರೆ ಎಷ್ಟೋ ಪುಣ್ಯ. ಆ ಕಡೆ ಮಿಕ್ಸೆಡ್ ಪೌಡ್ರು, ಏನು ದೊಡ್ಡ ದೊಡ್ಡ ತಟ್ಟೆಗಳನ್ನಲ್ಲಿ ಹಾಲನ್ನು ಕೊಡ್ತಾರೆ. ಎಮ್ಮೆ ಹಾಲು, ಬೇರೆ ಬೇರೆ ಹಾಲುಗಳೆಲ್ಲ ಮಿಕ್ಸೆಡ್ಡು. ಅದು ಪ್ಯೂರ್ ಹಾಲಲ್ಲ. ಅಲ್ಲಿ ನಾನು ನಾರ್ತ್ ಇಂಡಿಯಾದಲ್ಲಿ ಇದು ಬಂದವನು, ನಾರ್ತ್ ಏನು ಇಂಟರ್ನ್ಯಾಷನಲ್ಲು ಹೋಗಿ ಬಂದವನು. ಎಲ್ಲ ನೋಡಿರಿ, ನಮ್ಮ ಕರ್ನಾಟಕದಲ್ಲಿರುವಂಥ ಪುಣ್ಯವಂತರು ಬೇರೆಯವ್ರು ಬಂದು ಇಲ್ಲಿ ಹಾಳು ಮಾಡ್ತಾ ಇದ್ದಾರೆ. ಇವಾಗ ಬೀಳುತ್ತೆ, ಏನು ಮಾಡೋಣ? ನಾವು ಈಗ ಮಾಡ್ತಾವ್ರೆ, ಇವಾಗ ಏನು ಮಾಡೋಣ? ನಮಗೆ ತಗೊಂಡಿಲ್ಲ ಅಂದರೆ ಗತಿ ಇಲ್ಲ, ಮಾಡಲೇಬೇಕು. ಈಗ ಊರಾಗೆ ಗಂಡಸ್ರುಗಳು ಸರಿ ಇಲ್ಲ, ಎಣ್ಣೆಗಳು ಕುಡಿತಾರೆ, ಎಣ್ಣೆಗಳು ಮಾರ್ತಾರೆ. ನಮಗೆ ತಿಂದು ಹೋಗಿ ಮನೆ ಕೆಲಸ ಮಾಡ್ತೀವಿ, ಕಷ್ಟ ಬೀಳ್ತೀವಿ. ಕಷ್ಟ ಬಿದ್ದರೂ ಮನೆಗೆ ನೆಮ್ಮದಿ ಇರಲ್ಲ. ಏನು ಮಾಡೋಣ? ಹಾಂ, ಇಲ್ಲ, ಬೇಕು. ಹಿಂಗಿರ್ಬೇಕಾದ್ರೆ 4 ರೂಪಾಯಿ ಏಕದಮ್ ಜಾಸ್ತಿ ಮಾಡಿದ್ದಾರೆ. ಹಾಂ, 2 ರೂಪಾಯಿ ಮಾಡಿದ್ರು. ಈಗಾಗಲೇ 24 ರೂಪಾಯಿ ಮಾಡವ್ರು ಅರ್ಧ ಲೀಟ್ರಿಗೆ. ಒಂದು ಅರ್ಧ ಲೀಟ್ರ್ ಹಾಲು ತಗೊಂಡೋಗಿ ಅದಕ್ಕೆ ಸ್ವಲ್ಪ ನೀರು ಹಾಕೋದು, 3 ಗಂಟೆ 2 ಗಂಟೆ ತನಕ ಚೂರು ಕುಡ್ಕೊತೀವಿ. ಏನು ಮಾಡೋಕ್ಕಾಗುತ್ತೆ? ಈಗ ಅಷ್ಟೊಂದು ದುಡ್ಡು ಕೊಟ್ಟು ನಾವು 1 ಲೀಟ್ರ್ ತಗೊಂಡು ನಾವು ಮನೆ ಕೆಲಸ ಮಾಡೋರು ನಾವು ಜೀವನ ಮಾಡೋಕ್ಕಾಗುತ್ತಾ? ಏನೋ ಮಾಡಬೇಕಲ್ಲ. ಮಾಡಲಿಲ್ಲ ಅಂದರೆ ವಿಧಿ. ಏನು ಹೇಳ್ತೀರಾ ಅಂದರೆ ನಮ್ಗೆ ಏನು ಹೇಳೋಣ? ನಾವು ಇರೋದು ಹೇಳಿದ್ದೀವಿ. 20 ತಿಂಗಳಲ್ಲಿ 4 ಸರಿ ಮಾಡಿದ್ದಾರೆ. ಸೊ ಅದು ಲೆಕ್ಕ ಹಾಕೊಳ್ಳಿ ನೀವೇ. 1 ವರ್ಷನೂ ಅಲ್ಲ, 20 ತಿಂಗಳಲ್ಲಿ ಖಂಡಿತವಾಗ್ಲೂ ಕಾಫಿ ಬೆಲೆ ಜಾಸ್ತಿ ಆಗುತ್ತೆ. ಈಗ ಆಮೇಲೆ ಮಾಲೀಕರು ಕಾಫಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಅದೇ ಅವ್ರು ಮಾಡಿದವ್ರೆ ಪಾಪ, ಅವ್ರಿಗೂ ಇದಾಗಲ್ಲ, ಖಂಡಿತವಾಗ್ಲೂ ಎಫೆಕ್ಟ್ ಆಗುತ್ತೆ. ಅದನ್ನು ಸ್ವಲ್ಪ ಅವರು ಗಮನದಲ್ಲಿ ಇಟ್ಕೊಂಡು
ರೇಟನ್ನು ಏನು ಮಾಡಬೇಕು ಅಂತ ಅವರೇ ಯೋಚನೆ ಮಾಡಬೇಕು. ಈಗ ನಾವು ವಿದ್ಯುತ್ ದರ ಏರಿಕೆ ಆಗಿದೆ, ನೀರಿನ ದರ ಏರಿಕೆ ಆಗಿದೆ, ಮತ್ತೆ ಹಾಲಿನ ದರ ಏರಿಕೆ ಆಗ್ತಿದೆ. ದಿನನಿತ್ಯ ಉಪಯೋಗಿಸೋ ವಸ್ತುಗಳೆಲ್ಲ ಈ ತರ ಏರಿಕೆ ಆದಾಗ ಜನರಿಗೆ ಹೊರೆ ಆಗಲ್ವಾ? ಖಂಡಿತ ಆಗುತ್ತೆ. ಯಾಕೆಂದರೆ ಮಿಡ್ಲ್ ಕ್ಲಾಸ್ ಅವ್ರಿಗೆ, ಮಿಡ್ಲ್ ಕ್ಲಾಸು ಲೋಯರ್ ಮಿಡ್ಲ್ ಕ್ಲಾಸ್ ಅವ್ರಿಗೆ ಡೆಫಿನೆಟಾಗಿ ಜಾಸ್ತಿ ಆಗುತ್ತೆ. ಆದ್ರೆ ನಾವು ಬೆಲೆ ಏರಿಕೆ ಮಾಡಿರೋದು ರೈತರಿಗೆ ಕೊಡ್ತಾ ಇದ್ದೀವಿ, ಇನ್ಯಾರಿಗೂ ಅಲ್ಲ, ರೈತರಿಗೋಸ್ಕರ ಏರಿಕೆ ಮಾಡಿದೀವಿ ಅನ್ನೋ ಮಾತುಗಳನ್ನ ಕೂಡ ಈಗಾಗಲೇ ಹೇಳಿದ್ದಾರೆ. ರೈತರಿಗೆ ಅದು 4 ಸರಿ ಮಾಡಬೇಕಾ? ಅದಕ್ಕೆ 20 ತಿಂಗಳಲ್ಲಿ 4 ಸಲ ಮಾಡಬೇಕಾ? ರೈತರಿಗೆ ಖಂಡಿತವಾಗ್ಲೂ ಅವರ ಶ್ರಮಕ್ಕೆ ಇದು ಮಾಡಬೇಕು. ಬಟ್ 4 ಸಲ ಮಾಡೋದು ಯಾವ ಥರ, ಯಾರಿಗೆ ಬೆನಿಫಿಟ್ ಆಗಬೇಕು, ಯಾರಿಗೆ ಆಗ್ಕೂಡ್ದು ಅಂತ ಸರ್ಕಾರ ಯೋಚನೆ ಮಾಡಬೇಕು. ಆಮೇಲೆ ಎಷ್ಟು ಸಲ ಈ ರೇಟ್ ಹೆಚ್ಚಳ ಮಾಡ್ತಾರಲ್ಲ ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಏನು ಹೇಳೋ ಥರ ಇಲ್ಲ. ಎಲ್ಲ ತಿಳಿದವರು ಅವರು, ಸರ್ಕಾರದವರು, ಸರ್ಕಾರ ನಡೆಸೋರು, ಇವರು ಅವ್ರ ಹೆಸರುಗಳು ಹೇಳ್ಕೊಂಡು ಅವರು ಏನು ಮಾಡ್ತಾವ್ರೆ ಅದು ಅವ್ರಿಗೆ ಗೊತ್ತಾಗಬೇಕು. ಈಗ ಬೆಲೆ ಏರಿಕೆ ನಮ್ಮ ರಾಜ್ಯದಲ್ಲಿ ತುಂಬಾ ಕೇಳಿ ಬರ್ತಾ ಇರುವಂತಹ ವಿಷಯ. ಮೆಟ್ರೋ ಆಯ್ತು, KSRTC ಆಯ್ತು, ವಿದ್ಯುತ್ ಆಯ್ತು, ನೀರಾಯ್ತು, ಈಗ ಹಾಲಿನ ದರ. ಪ್ರತಿಯೊಂದೂ ಇನ್ನೂ ಏರಿಕೆ ಮಾಡಬೇಕು ಅಂತ ಇದ್ರು, ಮಾಡಿಲ್ಲ. ನಿಧಾನವಾಗಿ ಮಾಡ್ತಾವ್ರೆ. ಜನ ಸಾಯಬೇಕು ಅಷ್ಟೇ ಅವ್ರು ಕಾಯ್ತಾ ಇದ್ದಾರೆ. ಬೇರೆ ಏನು ಹೇಳೋಕ್ಕಾಗಲ್ಲ ಈ ಸರ್ಕಾರದ ಬಗ್ಗೆ. ಅಂದ್ರೆ ಈಗ ಸರ್ಕಾರ ಈ ತರ ನಂದಿನಿ ಹಾಲಿನ ದರ ಏರಿಕೆ ಮಾಡಿ ರೈತರಿಗೆ ಕೊಟ್ರೆ ಒಳ್ಳೇದು, ಆದ್ರೆ ಕೊಡ್ತಾರ ಅನ್ನೋ ನಂಬಿಕೆನೇ ಇಲ್ಲ ಅನ್ನೋದು ಕೂಡ ಕೆಲವು ಜನರ ಆಕ್ರೋಶ. ಹೌದು ಇದೆ, ನಿಜವಾದ ಮಾತೇ ಅದು. ರೈತರದ್ದು ಹೇಳ್ಕೊಂಡು ಅವ್ರ ಖಜಾನೆನ ತುಂಬ್ತಾವ್ರೆ ಸರ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.